ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಇಂದು ನಾವು ಮಾತನಾಡೋಣ ಕರ್ನಾಟಕದ ಹೆಮ್ಮೆಯ ನಾಡಹಬ್ಬ, ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದ ಬಗ್ಗೆ. ಪ್ರತಿ ವರ್ಷವೂ ನವರಾತ್ರಿಯ ವೇಳೆ ಮೈಸೂರಿನಲ್ಲಿ ನಡೆಯುವ ದಸರಾ ಹಬ್ಬವು ಸತ್ಯದ ಜಯದ ಸಂಕೇತ. ಈ ಹಬ್ಬದ ಮೂಲ ವಿಜಯನಗರ ಸಾಮ್ರಾಜ್ಯದ ಕಾಲದ್ದು. ನಂತರ ಮೈಸೂರು ಒಡೆಯರ್ ರಾಜರು ಇದನ್ನು ರಾಜ್ಯೋತ್ಸವದ ಮಟ್ಟಕ್ಕೆ ಏರಿಸಿದರು. ಹಬ್ಬದ ಪ್ರಮುಖ ಆಕರ್ಷಣೆ ಮೈಸೂರು ಅರಮನೆ ಸಾವಿರಾರು ಬೆಳಕಿನ ಅಲಂಕಾರದಲ್ಲಿ ಹೊಳೆಯುತ್ತಾ ಜನರ ಮನ ಸೆಳೆಯುತ್ತದೆ. ರಾತ್ರಿಯ ವೇಳೆ ಅರಮನೆ ಒಂದು ಕನಸಿನ ಲೋಕದಂತೆ ಕಾಣುತ್ತದೆ. ವಿಜಯದಶಮಿಯಂದು ನಡೆಯುವ ಜಂಬೂ ಸವಾರಿ, ಅಂಬಾರಿಯಲ್ಲಿ ದೇವಿ ಚಾಮುಂಡೇಶ್ವರಿ ವಿಗ್ರಹವನ್ನು ಹೊತ್ತೊಯ್ಯುವ ಅದ್ಭುತ ಪ್ರದರ್ಶನ. ಇದು ಕಣ್ಣಿಗೆ ಹಬ್ಬ, ಮನಸ್ಸಿಗೆ ನೆಮ್ಮದಿ, ಮನಕ್ಕೆ ಶಾಂತಿ. ನೃತ್ಯ, ಸಂಗೀತ, ಜನಪದ ಕಲೆಗಳು, ಪ್ರದರ್ಶನಗಳು ಇವೆಲ್ಲವೂ ದಸರಾ ಹಬ್ಬದ ವೈಭವವನ್ನು ಹೆಚ್ಚಿಸುತ್ತದೆ. ಮೈಸೂರಿನ ಬೀದಿಗಳು, ಬನ್ನಿ ಮಂಟಪದ ಮೈದಾನ ಎಲ್ಲೆಡೆ ಸಂಭ್ರಮದಿಂದ ಕೂಡಿರುತ್ತದೆ. ದಸರಾ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ನಮ್ಮ ಸಂಸ್ಕೃತಿ, ಐಕ್ಯತೆ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ನಿಜಕ್ಕೂ ಕರ್ನಾಟಕದ ಕಿರೀಟ ಎಂದೇ ಹೇಳಬಹುದು. ಹಾಗಾದರೆ ಬನ್ನಿ, ಈ ಬಾರಿ ಮೈಸೂರಿಗೆ ಹೋಗಿ ನಾಡಹಬ್ಬದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳೋಣ. ಜೈ ದೇವಿ ಚಾಮುಂಡೇಶ್ವರಿ. ಕೃಷ್ಣರಾಜ ಒಡೆಯ ಸಾವಿರಾರು ವರ್ಷ ಕಳೆದರು ಸಮಯದ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ಆಳದ ಸರಿಗೆ ಮಾದರಿಯಾದ ರಾಜಯೋಗಿಯ ಮರೆಯೋರುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಜೋಜಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹು ಜನರ ಏಳಿಗೆ ಜೀವ ಕೊಟ್ಟ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಆಡಳಿತದ ಅವಕಾಶವನ್ನೇ ಜನರಿಗೆ ಮೊದಲ ಆದ್ಯತೆ ನೀಡಿ ಆಶ್ಚರ್ಯದ ಚರಿತ್ರೆ ಸೃಷ್ಟಿಸಿದ ಹೆಜ್ಜೆಯ ದೊರೆಯ ಮರೆಯೋದುಂಟೆ ಮೈಸೂರು ದೊರೆಯ. ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜೋದುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರ್ಷ ಕಳೆದರು ಸಮಯದ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ಆಳದ ಸರಿಗೆ ಮಾದರಿಯಾದ ರಾಜಯೋಗಿಯ ಜೋಜಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ
ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹು ಜನರ ಏಳಿಗೆ ಜೀವ ಕೊಟ್ಟ ದೊರೆಯ ಮರೆಯೋರುಂಟೆ ಮೈಸೂರು ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ನಾಡದೇವಿ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ಅಲಂಕರಿಸಿ ಉಡಿಸಿದ ಸ್ಯಾರಿ. ಪ್ರತಿ ವರ್ಷದಂತೆ ಆಹಾರ ಮೇಳವು ಆಯೋಜಿಸಲಾಗಿತ್ತು. ಅತ್ಯುತ್ತಮವಾದಂಥ ಸುವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಹಾಗಾದರೆ ಬನ್ನಿ ಆಹಾರ ಮೇಳದಲ್ಲಿ ರುಚಿಕರ ಆಹಾರವನ್ನು ಸವಿಯೋಣ.